So what's up guys and girls, welcome back to a Red Hand. So ಇವತ್ತಿನ ವಿಡಿಯೋದಲ್ಲಿ ನಾವು ಸದ್ಯ ಇವತ್ತು ಲಾಂಚ್ ಆಗಿರುವಂತ ಬೆಸ್ಟ್ ಗುಡ್ ಲುಕಿಂಗ್ ಅಂಡ್ ಆಲ್ಸೋ ಗೇಮಿಗೋಸ್ಕರ ಬೆಸ್ಟ್ ಇರುವಂತ ಫೋನ್ ಅನ್ನು ನಿಮಗೆ ಹೇಳ್ತೀನಿ. ನಿಮಗೆ ಏನಾದರೂ ನೋಡ್ಲಿಕ್ಕೂ ಕೂಡ ಸಖತ್ತಾಗಿರಬೇಕು, ಅದ್ರ ಜೊತೆಗೆ ಗೇಮ್ ಆಡಲಿಕ್ಕೂ ಕೂಡ ಬೆಸ್ಟ್ ಇರಬೇಕು, ಹಾಗೆ ನಿಮ್ಮ ಬಜೆಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಫೋನು ಹೇಳಿ ಮಾಡಿಸೋಂಥದ್ದು ಅಂತೇಳಿ. ಸೊ ಅದ್ರದ್ದು ಯಾವುದು, ಅದರ ಸ್ಪೆಸಿಫಿಕೇಶನ್ ಏನು, ಹಾಗೆ ಇದರ ಪ್ರೈಸ್ ಎಷ್ಟು ತಿಳ್ಕೊಳ್ಳುವ. ಸೊ ಫಸ್ಟ್ ಇಂಪಾರ್ಟೆಂಟು ನಮಗೆ ಪ್ರೈಸ್ ಹೌದಲ್ವಾ. ಸೊ ಫಸ್ಟ್ ಪ್ರೈಸ್ ಇದ್ರದ್ದು 14,999 ರುಪೀಸ್ಗೆ ನಿಮಗೆ ಇದು ಸಿಗುತ್ತೆ ಅಂತೇಳಿ. ಸೊ ಇದರ 14,999 ರುಪೀಸ್ಗೆ ಏನಪ್ಪ ಸ್ಪೆಸಿಫಿಕೇಶನ್ ಅಂತಂದರೆ ನೋಡಿ, ಇಲ್ಲಿ ನಿಮಗೆ 8GB ರ್ಯಾಮು ಹಾಗೆ 128GB ಇಂಟರ್ನಲ್ ಸ್ಟೋರೇಜು ನಿಮ್ಗೆ ಸಿಗುತ್ತೆ ಅಂತೇಳಿ. ಸೊ 8 + 128GB ಇಂಟರ್ನಲ್ ಸ್ಟೋರೇಜ್ ಆದರೆ ನಿಮ್ಗೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಕ್ಯಾಮ್ರಾ ಸೆಟಪ್ ನೋಡಿದ್ರು ಕೂಡ ಕ್ಯಾಮ್ರಾ ಕೂಡ ನೋಡಲಿಕ್ಕೂ ಕೂಡ ತುಂಬ ಸಾಲಿಡ್ ಆಗಿದೆ ಅಂತೇಳಿ. ಇದನ್ನು ಏನಂತಂದರೆ 64 ಮೆಗಾಪಿಕ್ಸೆಲ್ + 8 ಮೆಗಾಪಿಕ್ಸೆಲ್ + 2 ಮೆಗಾಪಿಕ್ಸೆಲ್ + 2 ಮೆಗಾಪಿಕ್ಸೆಲ್ ಕ್ಯಾಮ್ರಾವನ್ನು ನೀವು ನೋಡ್ಬೋದು ಅಂತ. ಅಂದರೆ 2 ಮೆಗಾಪಿಕ್ಸೆಲ್ ಡೆಪ್ತು, 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್, ಹಾಗೆ ಮೇನ್ 64 MP ಮೇನ್ ಕ್ಯಾಮ್ರಾ. ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದರೆ ನಿಮಗೆ ಇಲ್ಲಿ ಫ್ರಂಟಲ್ಲೂ ಕೂಡ 48 ಮೆಗಾಪಿಕ್ಸೆಲ್ + 8 ಮೆಗಾಪಿಕ್ಸೆಲ್ ಡುವಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ ಅಂತೇಳಿ. ನೋಡಿ, ಫ್ರಂಟಲ್ಲೂ 48, ಬ್ಯಾಕ್ ಸೈಡಲ್ಲಿ 64 ಮೆಗಾಪಿಕ್ಸೆಲ್. ಸೊ ಸೂಪರ್ ಆಗಿರುವಂಥದ್ದು. ಇವನ್ ನೀವು ಫೋನಲ್ಲಿ ವ್ಲಾಗ್ ಮಾಡೋದಿದ್ರು ಕೂಡ ಇದು ಬೆಸ್ಟ್ ಅಂತ, ಯಾಕಂದರೆ ಫ್ರಂಟಲ್ಲಿ ನಾವು ಚೆನ್ನಾಗಿ ವ್ಲಾಗ್ ಮಾಡೋದಿದ್ರೆ ಸೊ ಬ್ಯಾಕ್ ಕ್ಯಾಮ್ರಾ ಆದರೆ ನಮ್ಗೆ ಕಾಣಿಸೋದಿಲ್ಲ ಅಂತ ಮಾಡ್ತಿದ್ದಂತೆ. ಸೊ ಆ ರೀತಿಗೋಸ್ಕರ ಅದಕ್ಕೂ ಕೂಡ ದಿ ಬೆಸ್ಟ್ ಅಂತರು. ಅದ್ರ ಜೊತೆಗೆ ಹೇಳಿದಾಗೆ ಇದು ಗುಡ್ ಲುಕಿಂಗ್, ನೀವೀಗ ಫೋಟೋವನ್ನು ನೋಡಿರ್ಬೋದು, ನೀವು ತುಂಬ ನೋಡಿ ಕೂಡ ಸೂಪರ್ ಸಾಲಿಡ್ ಆಗಿದೆ ಅಂತೇಳಿ. ಅದ್ರ ಜೊತೆಗೆ ಇದು ಗೇಮ್ ಆಡಲಿಕ್ಕೆ ಕೂಡ ಬೆಸ್ಟ್ ಅಂತ ಹೇಳಿದ್ನಾರ. ಯಾಕಂತಂದರೆ ಇದರಲ್ಲಿ ನಿಮಗೆ G90 ಪ್ರೊಸೆಸರ್ ಸಿಗುತ್ತೆ ಅಂತೇಳಿ. MediaTekನ G90T ಪ್ರೊಸೆಸರ್ಸು ಕೂಡ ನಿಮಗೆ ಇಲ್ಲಿ ನೋಡ್ಬೋದು ಅಂತೇಳಿ. ಸೊ ಟಿ ಮತ್ತು ಜಿ ಅಂದು ಕೂಡ ನೀವು ಟಿ ಅಂದರೆ ಟರ್ಬೋ, ಜಿ ಅಂದರೆ ಇದು ಡೆಡಿಕೇಟೆಡ್ ಫಾರ್ ಗೇಮಿಂಗ್. ಸೊ ಅದಕ್ಕೋಸ್ಕರ ಈ ಫೋನು ಗೇಮ್ ಆಡಲಿಕ್ಕೂ ಕೂಡ ಬೆಸ್ಟ್ ಅಂತೇಳಿ. ಹಾಗೆ ಹೇಳಿದಾಗ ರ್ಯಾಮು ಕೂಡ ತುಂಬ ಜಾಸ್ತಿ, ಅದ್ರ ಜೊತೆಗೆ ಪ್ರೊಸೆಸರ್ ಕೂಡ ತುಂಬ ಪವರ್ಫುಲ್ ಪ್ರೊಸೆಸರ್ ಅಂತೇಳಿ. ಅದ್ರ ಜೊತೆಗೆ ಒಂದು ಗೇಮ್ ಆಡೋ ಫೋನಿಗೆ ಏನಂತಂದರೆ ಆ ಡಿಸ್ಪ್ಲೇನೂ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹೈ ರಿಫ್ರೆಶ್ ರೇಟ್ ಇದ್ದರೆ ಮಾತ್ರ ಅದು ಬೆಸ್ಟ್ ಅಂತೇಳಿ. ಸೊ ಈ ಫೋನಲ್ಲೂ ಕೂಡ ನಿಮಗೆ ಹೈ ರಿಫ್ರೆಶ್ ರೇಟು ಕೂಡ ಸಿಗುತ್ತೆ ಅಂತೇಳಿ. ಅದು 90 ಹರ್ಟ್ಸ್ನ ರಿಫ್ರೆಶ್ ರೇಟು. ಅದ್ರ ಜೊತೆಗೆ ಇದರ ಟೆಕ್ನಾಲಜಿ ಯಾವುದು ಅಂದರೆ ಇದು IPS ಟೆಕ್ನಾಲಜಿ. ಎಸ್, ಇದು ಸೂಪರ್ ಎಮೋಲೆಡ್ ಅಲ್ಲ, ಬಟ್ IPS ಟೆಕ್ನಾಲಜಿ. ಬಟ್ ಓಕೆ, ಯಾಕಂತಂದರೆ ನೀವು 14,000 ರೂಪಾಯಿಗೆ ನಿಮಗೆ 90 ಹರ್ಟ್ಸ್ನ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಅಂದಮೇಲೆ ಅದು ಎಮೋಲೆಡ್ ಆದ್ರೇನು IPS ಆದ್ರೇನು, ಇವನ್ IPS ಆದ್ರೇನು ಬ್ಯಾಡ್ ಅಲ್ಲ ಅಥವಾ ವರ್ಸ್ಟ್ ಅಲ್ಲ. ಓಕೆ, ಎಮೋಲೆಡ್ ಮಾಡ್ಬೋದಿತ್ತು, ಬಟ್ ಓಕೆ. ಆ್ಯಂಡ್ ಅದ್ರ ಜೊತೆಗೆ ಮತ್ತೊಂದು ಅಂತಂದ್ರೆ ನಿಮಗೆ ಇಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನೀವು ನೋಡ್ಬೋದು ಅಂತೇಳಿ. ಸೊ ಅದು ಅಂಡರ್ ಡಿಸ್ಪ್ಲೇ ಅಲ್ಲ ಅಥವಾ ಬ್ಯಾಕ್ ಸೈಡ್ ಅದಲ್ಲ, ಸೈಡಿಗೆ ನೀವು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಅದು ನೋಡ್ಬೋದು. ಅದ್ರ ಜೊತೆಗೆ ಇದರಲ್ಲಿ ಮತ್ತೊಂದು ಏನಂತಂದರೆ ಇದರ ಬ್ಯಾಟ್ರಿ ಎಷ್ಟು ಅಂತ ಹೇಳಿದರೆ ಇದು ನಿಮಗೆ 4500 mAh ಬ್ಯಾಟ್ರಿನೂ ಕೂಡ ನೀವು ನೋಡ್ಬೋದು ಅಂತೇಳಿ. ಸೊ ಚೆಕ್ ಮಾಡಿದಾಗ ಓವರ್ ಪ್ರೈಸ್ ನೋಡಿದಾಗ ಹಾಗೆ ಈ ಬರುವಂಥ ಪ್ರೈಸು 14,000 ರೇಂಜಲ್ಲಿ ಬೇರೆ ಯಾವ ಕಂಪ್ನಿಗಳು ಏನು ಕೊಡ್ತಾ ಇದೆ ಅಂತಂದರೆ ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಅದು ನೋಡಲಿಕ್ಕೂ ಕೂಡ ಅಷ್ಟು ಚೆಂದ ಇರೋದಿಲ್ಲ, ನೋಡ್ಲಿಕ್ಕೆ ಕೂಡ ಓಕೆ ಎಲ್ಲ ಒಂದೇ ಥರ ಕಾಣಿಸುತ್ತೆ. ಬಟ್ ಇದು ನೋಡ್ಲಿಕ್ಕೂ ಕೂಡ ನನ್ನ ಪ್ರಕಾರ ತುಂಬ ಜನರಿಗೂ ಕೂಡ ಇಷ್ಟ ಆಗಿರ್ಬೋದು, ಯಾಕಂತಂದರೆ ನೋಡ್ಲಿಕ್ಕೆ ಕೂಡ ತುಂಬ ಸಖತ್ತಾಗಿದೆ. ಅದ್ರ ಜೊತೆಗೆ ನಿಮಗೆ ಫ್ರಂಟಲ್ಲಿ 48 ಮೆಗಾಪಿಕ್ಸೆಲ್ಲು + 8 ಮೆಗಾಪಿಕ್ಸೆಲ್ ಸಿಗ್ತಾ ಇದ್ದಿಲ್ಲ, ಅದು ಕೂಡ ಬೆಸ್ಟ್ ಅಂತ. ನಾರ್ಮಲಿ ಎಲ್ಲ ಫೋನಲ್ಲಿ ನಿಮಗೆ ಫ್ರಂಟಲ್ಲಿ 16 MP ಕ್ಯಾಮ್ರಾ ಆಗೋಯ್ತು, ಬಟ್ ಇದು ಹಾಗಲ್ಲ, ನಿಮಗೆ 48 ಮೆಗಾಪಿಕ್ಸೆಲ್ ಫ್ರಂಟು ಹಾಗೆ 64 ಮೆಗಾಪಿಕ್ಸೆಲ್ ಬ್ಯಾಕ್ ಸೈಡ್ ಸಿಗೋದ್ರಿಂದ ಐ ಥಿಂಕ್ ದಿ ಬೆಸ್ಟ್ ಆಪ್ಷನ್. ಅದು ಜೊತೆಗೆ ಏನಂತಂದರೆ ಇದು ಗೇಮಿಂಗು ಮತ್ತು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಎರಡನ್ನೂ ಕೂಡ ಕಂಬೈನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಇದು ಓವರಾಲ್ ನೋಡಿದಾಗ ಇದು ಆಲ್ರೌಂಡ್ ಫೋನು ಅಂತ ಹೇಳ್ಬೋದು ಅಂತೇಳಿ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದರೆ ಇದು ನೀವು ತಗೊಳ್ಳಿ ಕಡಿಲ್ಲ. ಹಾಗಿದ್ರೆ ಇದು ಕಂಪನಿ ಯಾವುದು ಅಂತ ಹೇಳಿದರೆ ನಿಮ್ಗೆ ಆಲ್ರೆಡಿ ಗೆಸ್ ಮಾಡಿರ್ಬೋದು ಅಥವಾ ಆಲ್ರೆಡಿ ನೀವು ಚೆಕ್ ಮಾಡಿದ್ರೆ ನೋಡಿರ್ಬೋದು ಫೋಟೋದಲ್ಲಿ ಕೂಡ. ಇದು ಇನ್ಫಿನಿಕ್ಸ್ ಕಂಪ್ನಿಯಿಂದ ಬರ್ತಾ ಇರುವಂಥದ್ದು Infinix Zero 8i ಅಂತೇಳಿ. ಸೊ ಅದಕ್ಕೋಸ್ಕರ ನೀವೇನಾದರೂ ಈ ಥರದ ಫೋನ್ ಬೇಕು, ಈ ರೀತಿದೆ ನಿಮಗೆ ಗೇಮಿಗೂ ಕೂಡ ಬೇಕು, ಅದ್ರ ಜೊತೆಗೆ ಇದ್ರ ಕ್ಯಾಮ್ರಾ ಸೆಂಟ್ರಿಕ್ ಆಗಿರಬೇಕು, ಅದ್ರ ಜೊತೆಗೆ ಇದು ನೋಡ್ಲಿಕ್ಕೂ ಕೂಡ ಸಖತ್ತಾಗಿರಬೇಕು ಅಂತೇಳಿದರೆ ಈ ಫೋನೇ ಬೆಸ್ಟ್ ಅಂತ ಹೇಳೋದು ನನ್ನ ಒಪಿನಿಯನು. ಸೊ ಅದಕ್ಕೋಸ್ಕರ ನೀವು ನೋಡಿ, ಫ್ಲಿಪ್ಕಾರ್ಟಲ್ಲಿದೆ, ಸದ್ಯ ಲಾಂಚ್ ಆಗಿದೆ. ಸೊ ಬರ್ಬೋದು, ನೀವು ಸ್ಟಾಕ್ ಇದ್ದಾಗ ಅದನ್ನು ನೀವು ಖರೀದಿ ಕೂಡ ಮಾಡ್ಬೋದು ಅಂತ ಹೇಳೋದೆ ಈ ವಿಡಿಯೋದ ಉದ್ದೇಶ. ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು, ನಿಮ್ಗೆ ಹೇಳಬೇಕಾಗಿತ್ತು. ಸೊ ನೋಡಿ, ಬೇಕಿದ್ರೆ ಇದನ್ನು ಕೂಡ ನೀವು ನೋಡಿ ತಗೊಳ್ಳಿದ್ರೆ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವು ಹೊಸಬರು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನೀವು ಹೊಸದನ್ನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ, ಹಾಗೆ ಶೇರನ್ನು ಮಾಡಿ. ಯಾರು ಫೋನ್ ಬೇಕು ಅಥವಾ ಫೋನನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಯಾರು ಗಿಫ್ಟನ್ನು ಕೊಡೋರಿದ್ರೆ ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಿಮ್ಗೆ ಗೊತ್ತಾಯಿದೆ ಏನು, ಗುಡ್ ಬಾಯ್.